ಸರ್ ನಮಸ್ತೆ. ಶ್ರೀಕಂಠೇಶ್ವರ ಪ್ರಾಪರ್ಟೀಸಿಂದ ಒಂದು ಲ್ಯಾಂಡ್ ಬಂದೈತೆ. 1.5 ಎಕರೆ ಲ್ಯಾಂಡು. ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ವಾಟರ್ ಸೋರ್ಸಸ್ ಇರೋಂಥ ಲ್ಯಾಂಡು. NHಗೆ ಜಸ್ಟು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಸರ್. ಇದು ನ್ಯಾಷನಲ್ ಹೈವೇಗೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ರೆಡ್ ಸಾಯಲು. ಇವರು ಎಕರೆಗೆ 35 ಲಕ್ಷ ಹೇಳ್ತಾ ಇದ್ದಾರೆ ಸರ್. ಡೈರೆಕ್ಟ್ ಓನರ್ ಟು ಓನರ್ ಕೂತ್ಕೊಂಡ್ರೆ ಒಂದು 50,000 ಹೆಚ್ಚು ಕಮ್ಮಿ ಆಗುತ್ತೆ ಸರ್. ರೆಡ್ ಸಾಯಲು ಒಳ್ಳೆ ವಾಟರ್ ಸೋರ್ಸಸ್ ಇರುವಂಥ ಲ್ಯಾಂಡು ನೋಡಿ. ಅಕ್ಕಪಕ್ಕದಲ್ಲೆಲ್ಲ ಒಳ್ಳೆ ತೋಟ ಇದೆ. ನಿಮ್ಗೆ ಕಂಬ ಬೇಕು ಅಂದರೆ ಜಮೀನೆಲ್ಲ ಇದೆ. 1.5 ಎಕರೆ ಲ್ಯಾಂಡು ಸರ್. ಇದು ಸೂಪರಾಗಿದೆ. ಒಳ್ಳೆ ಮೇಲೆ ಜನರಲ್ ಪ್ರಾಪರ್ಟಿ, ರೈತರ ಪ್ರಾಪರ್ಟಿ. ಇದು ಸೂಪರಾಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಆಗಿದೆ ನೋಡಿ. ಹದ್ಬಸ್ತಲ್ಲಾಗಿದೆ. 1.5 ಎಕರೆ. 1 ಎಕರೆಗೆ 35 ಲಕ್ಷ ಹೇಳ್ತಾರೆ. ಡೈರೆಕ್ಟ್ ಓನರ್ ಟು ಓನರ್ ಕೂತ್ಕೊಂಡ್ರೆ 1 ಲಕ್ಷ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ತಾರ್ ರೋಡಿಂದ ಜಸ್ಟು 100 ಮೀಟ್ರ್ ಬರಬೇಕು ಒಳಗಡೆಗೆ. ಮೆಟ್ಲಿಂಗ್ ರಸ್ತೆ ತೋರಿಸ್ತೀನಿ ಅದನ್ನು ನೋಡಿ. ಅದೇ ವಿಲೇಜು. ನ್ಯಾಷನಲ್ ಹೈವೇಯಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ವಿಲೇಜಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ ಒಂದು 55 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡಿಂದ ಎಕ್ಸಾಕ್ಟಾಗಿ. ಇದೇ ಹೋಗ್ತಾ ಇದ್ದೀನಿ ರಸ್ತೆ ನೋಡಿ. ಇದೇ ರಸ್ತೆ ನೋಡಿ. ಇದೇ ನಕಾಸ ರೋಡ್. ಇದು ದೊಡ್ಡ ರೋಡ್ ಇದು ನೋಡಿ. ಸೂಪರಾಗಿದೆ ಲ್ಯಾಂಡ್ ಮಾತ್ರ. ಜನರಲ್ ಪ್ರಾಪರ್ಟಿ ನೋಡಿ ಸರ್. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ. ಮೈಸೂರಿಗೆ 55 ಕಿಲೋಮೀಟ್ರು. ನ್ಯಾಷನಲ್ ಹೈವೇಗೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ ನೋಡಿ ಸರ್. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನಿಮಗೆ ಊಟಿ NHಯಿಂದ ಹತ್ರ ಆಗುತ್ತೆ.